ನಾವು ಭಾರತೀಯರು ಕೇವಲ ಇತಿಹಾಸ ಹೊಂದಿಲ್ಲ, ಜಗತ್ತಿಗೆ ದಾರಿ ತೋರಿಸಿದ ವಿಜ್ಞಾನ ಪರಂಪರೆಯನ್ನ ಹೊಂದಿದ್ದೇವೆ. ಹಡಗಿನಲ್ಲಿ ಕೂತಿರುವ ವ್ಯಕ್ತಿಗೆ ಹೊರಗಿನ ಮರಗಳು ಚಲಿಸುತ್ತಿರುವಂತೆ ಕಾಣುತ್ತವೆ, ಆದರೆ ನಿಜವಾಗಿ ಹಡಗೆ ಚಲಿಸುತ್ತಿರುತ್ತೆ. ಅದೇ ರೀತಿ ನಮಗೆ ಸೂರ್ಯ ಚಲಿಸುತ್ತಿರುವಂತೆ ಕಾಣುತ್ತದೆ, ಆದರೆ ನಿಜವಾಗಿ ಭೂಮಿಯೇ ತಿರುಗುತ್ತಿರುತ್ತೆ. ಆ ಕಾಲದಲ್ಲಿ ಬಹುತೇಕ ಜನ ಏನನ್ನು ನಂಬುತ್ತಿದ್ರು ಗೊತ್ತಾ? ಸೂರ್ಯನೇ ಭೂಮಿಯ ಸುತ್ತ ತಿರುಗುತ್ತಾನೆ ಅಂತ. ಆದರೆ ಭಾರತದ ಮಹಾನ್ ಗಣಿತ ತಜ್ಞ ಹಾಗೂ ಖಗೋಳ ಶಾಸ್ತ್ರಜ್ಞ ಆರ್ಯಭಟ ಒಂದು ಅದ್ಭುತ ಸತ್ಯ ಹೇಳಿದ್ರು: ಭೂಮಿಯೇ ತನ್ನ ಅಕ್ಷದ ಮೇಲೆ ತಿರುಗುತ್ತದೆ ಎಂದು. ಇವತ್ತು ವಿಜ್ಞಾನ ಒಪ್ಪಿಕೊಂಡರೂ ಈ ವಿಷಯವನ್ನು ಅವರು ಸುಮಾರು 1500 ವರ್ಷಗಳ ಹಿಂದೆಯೇ ವಿವರಿಸಿದ್ದರು. ಅವರು ಕೇವಲ ಖಗೋಳ ಶಾಸ್ತ್ರಜ್ಞ ಅಲ್ಲ, ಅವರು ಗಣಿತ ಮಹಾನ್ ಪ್ರತಿಭೆ. ಝೀರೋ ಕಾನ್ಸೆಪ್ಟ್ ಅನ್ನು ಬೆಳೆಯಲು ಕಾರಣವಾದ ಭಾರತೀಯ ಜ್ಞಾನ ಪರಂಪರೆಯಲ್ಲಿ ಅವರ ಕೊಡುಗೆ ಅಪಾರ. ಅವರು ಬರೆದ ಆರ್ಯಭಟ್ಯ ಎಂಬ ಗ್ರಂಥದಲ್ಲಿ ಗಣಿತ, ಗ್ರಹಗಳ ಚಲನೆ, ದಿನ ರಾತ್ರಿ ಹೇಗೆ ಆಗುತ್ತದೆ ಅನ್ನೋದನ್ನು ಅದ್ಭುತವಾಗಿ ವಿವರಿಸಿದ್ದರು. ಆ ಕಾಲದಲ್ಲಿ ಟೆಲಿಸ್ಕೋಪ್ ಇರಲಿಲ್ಲ, ಮಾಡರ್ನ್ ಟೆಕ್ನಾಲಜಿ ಇರಲಿಲ್ಲ, ಆದರೂ ಭಾರತೀಯರ ಜ್ಞಾನ ಎಷ್ಟು ಆಳವಾಗಿತ್ತು ಅನ್ನೋದನ್ನು ನೀವು ನೋಡಬಹುದು. ಆರ್ಯಭಟ ಅವರಂತಹ ಮಹಾನ್ ವ್ಯಕ್ತಿಗಳ ಕಥೆಗಳನ್ನು ಹೆಚ್ಚು ಜನರಿಗೆ ತಲುಪಿಸೋಣ. ಏಕೆಂದರೆ ನಮ್ಮ ರೂಟ್ಸ್ ಗೊತ್ತಾದಾಗ ಮಾತ್ರ ನಮ್ಮ ರಿಯಲ್ ಸ್ಟ್ರೆಂತ್ ಏನು ಅಂತ ಗೊತ್ತಾಗುತ್ತದೆ.